ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೆ.ಕೆ ಪ್ರಾಪರ್ಟೀಸ್ ಚಿತ್ರದುರ್ಗ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆನ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಮುಖಾಂತರ ನಾವು ಮಾಡ್ತಕ್ಕಂಥ ವಿಡಿಯೋಗಳು ಪ್ರತಿನಿತ್ಯ ನಿಮಗೆ ಬಂದು ತಲುಪ್ತದೆ. ಯಾವುದಾದ್ರೂ ಜಮೀನು ಇಷ್ಟ ಆದರೆ, ಇಲ್ಲ ಯಾರಾದರೂ ಜಮೀನು ಮಾರಾಟ ಮಾಡೋರಿದ್ರೆ ಸ್ನೇಹಿತರೆ, ನಾವು ಕೆಳಗಡೆ ಡಿಸ್ಪ್ಲೇ ಆಗ್ತಕ್ಕಂಥ ನಮ್ಮ ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಸ್ನೇಹಿತರೆ, ನಿಮ್ಮ ಜಮೀನು ಮಾರಾಟ ಮಾಡಿಕೊಡ್ತೀವಿ. ಸ್ನೇಹಿತರೆ, ಇವತ್ತು ಜಮೀನಿನ ಬೆಲೆ ದಿನೇ ದಿನೇ ಗಗನಕ್ಕೇರ್ತಾ ಇದೆ. ಬಂಗಾರದ ಬೆಲೆಗಿನ್ನ ಜಾಸ್ತಿ ಆಗ್ತಾ ಇದೆ ಭೂಮಿ ಬೆಲೆ. ನೋಡಿ ಸ್ನೇಹಿತರೆ, ಇವತ್ತೊಂದು 5 ಎಕರೆ ಜಮೀನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಚಳ್ಳಕೆರೆ ಮತ್ತು ಹಿರಿಯೂರು ಮಧ್ಯೆ ಬರುತ್ತೆ. ಹೈವೇಯಿಂದ ಒಂದು 6 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಈ ಜಮೀನಿಗೆ. ಹೈವೇಯಿಂದ 6 ಕಿಲೋಮೀಟ್ರು, ತಾರ್ ರೋಡಿಂದ ಒಂದು 300 ಮೀಟರ್ ಆಗುತ್ತೆ. ತಾರ್ ರೋಡಿಂದ 300 ಮೀಟರ್ ಸ್ನೇಹಿತರೆ. ಇದರಲ್ಲಿ 2.5 ಎಕರೆ 3 ಎಕರೆ ಈ ಥರ ಒಣಭೂಮಿ, ಅಂದರೆ ಕಡಲೆಕಾಯಿ ಶೇಂಗಾ ಅದು ಬೆಳೀತಾರೆ. ಇನ್ನು 2.5 ಎಕರೆಯಲ್ಲಿ ಗೋಡಂಬಿ ಗಿಡ ಹಾಕಿದ್ದಾರೆ, ಹಲಸಿನ ಗಿಡ ಹಾಕಿದ್ದಾರೆ, ಒಂದು ಬೋರ್ ಇದೆ ಸ್ನೇಹಿತರೆ. ಇದರಲ್ಲಿ ಗೋಡಂಬಿ ಇದೆ, ಹಲಸಿನ ಗಿಡ ಹಾಕಿದ್ದಾರೆ, ಸ್ವಲ್ಪ ತೆಂಗಿನ ಗಿಡನೂ ಇದ್ದಾವೆ. ಒಂದು ಬೋರು 2 ಇಂಚ್ ನೀರು ಬರ್ತದೆ ಒಂದು ಬೋರಲ್ಲಿ ಸ್ನೇಹಿತರೆ. ಇದು ತಾರ್ ರೋಡಿಂದ 300 ಮೀಟರ್. ನೋಡಿ, ಇದೆಲ್ಲ ತೊಗರಿ ಹಾಕಿದ್ದಾರೆ. ಇದೆಲ್ಲ ನೀರಾವರಿ ಮಾಡ್ಕೊಂಡಿಲ್ಲ, ಇವರು ಬೆದ್ಲ ರೀತಿ ಉಪಯೋಗಿಸ್ತವ್ರೆ. ಇವ್ರು ಏನೋ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಇದಕ್ಕೆ ಒಂದು ರೋಡಿಂದ 12 ಅಡಿ ರಸ್ತೆ ಇದೆ. ತಾರ್ ರೋಡಿಂದ ಯಾವುದೇ ರೀತಿ ರಸ್ತೆ ಸಮಸ್ಯೆ ಏನಿಲ್ಲ. 12 ಅಡಿ ರಸ್ತೆ ಇದೆ. ನೋಡಿ, ಇಲ್ಲಿಂದ ಒಂದು ಸ್ವಲ್ಪ ಗೋಡಂಬಿ ಗಿಡಗಳು ಹಾಕಿದ್ದಾರೆ. ಗೋಡಂಬಿ ಎಲ್ಲ ಫಸ್ಲಿಗೆ ಬಂದೈತೆ. ಅದಕ್ಕೆ ಗೋಡಂಬಿ ಏನು ನೀರು ಜಾಸ್ತಿ ಕೇಳಲ್ಲ ಅಂತಾರೆ. ಅದು ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಸ್ನೇಹಿತರೆ. ಗೋಡಂಬಿಗೆ ನೀರು ಜಾಸ್ತಿ ಬೇಕಾಗಿಲ್ಲ ಅಂತ ಅದಕ್ಕೆ ಅವರು ಡ್ರಿಪ್ ಮಾಡಿಲ್ಲ. ಅದಕ್ಕೆ ತೆಂಗಿನ ಗಿಡ, ಹಲಸಿನ ಗಿಡ ಏನದ ಅವಕ್ಕೆಲ್ಲ ಡ್ರಿಪ್ ಮಾಡಿದ್ದಾರೆ. ನೋಡಿ, ಇದೆ ಗೋಡಂಬಿ. ಅದೇ ಸ್ನೇಹಿತರೆ, ಇದು ಬದಿನ ಮಗಳಿಗೆ ರಸ್ತೆ, 12 ಅಡಿ ರಸ್ತೆ. ಇವರಿಗೆ ಅಣ್ಣ ತಮ್ಮಗಳ ಜಮೀನು. ಅಲ್ಲಿಂದ ತಾರ್ ರೋಡಿಂದ ಎಲ್ಲರೂ ಬರ್ಕೊಂಡಿದ್ದಾರೆ ಎಷ್ಟು ಅಡಿ ರಸ್ತೆ ಅಂತೇಳಿ ಪತ್ರದಲ್ಲೇ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಇಲ್ಲಿ ಇನ್ನೂ ಒಂದು 1.5 ಎಕರೆ 2 ಎಕರೆ ಸಿಗ್ಬೋದು ಸ್ನೇಹಿತರೆ ಅಟ್ಯಾಚ್ ಆಗಿ. ಈಗ ಸದ್ಯಕ್ಕೆ 5.5 ಎಕರೆ ರೆಡಿ ಇದೆ. ಇದು ಡಾಕ್ಯುಮೆಂಟ್ಸ್ ಎಲ್ಲ, ಇವ್ರು ಡಾಕ್ಯುಮೆಂಟ್ಸ್ ಏನು ಕೊಡ್ತಾ ಇಲ್ಲ ಸ್ನೇಹಿತರೆ. ಯಾರಾದರೂ ಜಮೀನು ಬೇಕು ಅಂದರೆ ಅವರೇ ದಾಖಲಾತಿಗೆ ದುಡ್ಡು ಕೊಟ್ಟರೆ ನಾವು ಯಾರನ್ನ ತೆಗೆಸ್ಕೊಡ್ತೀವಿ. ಇವರು ಹಂಗಿದೆ ಇದು, ನೀವೇ ದಾಖಲಾತಿ ತೆಗೆಸ್ಕೊಳ್ಳಿ ಅಂತ ಇದ್ದಾರೆ. ನೋಡಿ, ಈ ಥರ ಇದೆ ಸ್ನೇಹಿತರೆ. ರೆಡ್ ಸಾಯಿಲ್, ಪ್ಯೂರ್ ರೆಡ್ ಸಾಯಿಲ್ ಸ್ನೇಹಿತರೆ. ಒಳ್ಳೆ ವಾಟರ್ ಬೆಲ್ಟಲ್ಲಿ ಇದೆ, ಏನು ತೊಂದರೆ ಇಲ್ಲ. ಗಿಡಗಳು, ಗೋಡಂಬಿ ಗಿಡಗಳು ಇವೆಲ್ಲ ಈ ಥರ ಇದೆ. ನೋಡಿ ಸ್ನೇಹಿತರೆ, ಇದಕ್ಕೇನು ಡ್ರಿಪ್ ಮಾಡಿಲ್ಲ ಅವರು, ಗುಂಡಿಗಳು ಮಾಡಿಬಿಟ್ಟು ನೀರು ಬಿಡ್ತಾವ್ರೆ. ಇದಕ್ಕೆ ಹಲಸಿನ ಗಿಡಕ್ಕೆ ಅವಕ್ಕೆಲ್ಲ, ತೆಂಗಿನ ಗಿಡಕ್ಕೆ ಅವಕ್ಕೆಲ್ಲ ಡ್ರಿಪ್ ಮಾಡಿದ್ದಾರೆ. ಒಂದು ಬೋರ್ ಇದೆ, 2 ಇಂಚ್ ನೀರಿದೆ. ರೆಡ್ ಸಾಯಿಲ್, ಪ್ಯೂರ್ ರೆಡ್ ಸಾಯಿಲ್ಸ್ ಚೆನ್ನಾಗಿದೆ ಭೂಮಿ, ಯಾವುದೇ ತೊಂದರೆ ಇಲ್ಲ. ಒಳ್ಳೆ ಫಲವತ್ತಾದ ಭೂಮಿ. ತಾರ್ ರೋಡ್ ನಿಯರ್ ಇದೆ. ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳು, ತೋಟಗಳು ಇದಾವೆ. ಇಲ್ಲೆಲ್ಲ ಇಲ್ಲಿಂದ ಅಡಿಕೆ ತೋಟಗಳು ಜಾಸ್ತಿ. ಇಲ್ಲಿ ಅಡಿಕೆ ತೋಟ ಇಲ್ಲಿಂದ ಸಿಕ್ಕಾಪಟ್ಟೆ ಇದಾವೆ ಮುಂದಕ್ಕೆ. ಚೆನ್ನಾಗಿದೆ. ಇದಕ್ಕೆ ಅಟ್ಯಾಚ್ ಆಗಿ ಒಂದು 4.5 ಎಕರೆ ಬೆಂಗಳೂರಲ್ಲಿ ಕೊಡಿಸಿದ ಸ್ನೇಹಿತರೆ. ಅವ್ರ ಕಲ್ಕಂಬ ಫೆನ್ಸಿಂಗ್ ಎಲ್ಲ ಇದೆ ಅವ್ರದ್ದು. ಇದಕ್ಕೆ ಅಟ್ಯಾಚ್ ಇದೆ ಲ್ಯಾಂಡ್. ಅದು ಬೆಂಗಳೂರು ತಗೊಂಡಿದ್ದಾರೆ. ಅದು ತಗೊಂಡು 1 ವರ್ಷ ಆಯಿತು ಅವರು. ಅವ್ರು ಇನ್ನೂ ಏನು ವ್ಯವಸಾಯ ಮಾಡ್ತಾಯಿಲ್ಲ. ಫೆನ್ಸಿಂಗ್ ಇದೆ, ಅದರಲ್ಲೂ ಒಂದು ಬೋರ್ ಇದೆ. ಇದು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಅದಕ್ಕೆ ಹೊಂದ್ಕೊಂಡು ಒಂದು ಸೈಡ್ ಅದು ಫೆನ್ಸಿಂಗ್ ಇದೆ, ಇನ್ನು 3 ಸೈಡ್ ಫೆನ್ಸಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ರಸ್ತೆದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಜಮೀನಿನ ಬೆಲೆ ಬಂದು 1 ಎಕರೆ ಬಂದು 20 ಲಕ್ಷ ಹೇಳ್ತಾರೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 20 ಲಕ್ಷ 1 ಎಕರೆ ಹೇಳ್ತಾರೆ ಸ್ನೇಹಿತರೆ. ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.